ಆತ್ಮೀಯ ಮಾಧ್ಯಮ ಪ್ರತಿನಿಧಿಗಳಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಯಾವಾಗಲೂ ನೀವು ಹೋರಾಟಕ್ಕೆ ಬಹಳ ಬೆಲೆಯನ್ನು ಕೊಟ್ಟಿದ್ದೀರಿ. ಹಿಂದೆ ಮಾದೇಗೌಡರಿದ್ದಾಗ, ಶಂಕರೇಗೌಡರಿದ್ದಾಗ ನಿರಂತರವಾದಂಥ ಹೋರಾಟಗಳು ನಾನು ಅವರೆಲ್ಲ ಸೇರಿ ಮಾಡಿದ್ದೇವೆ. ಮಾದೇಗೌಡರು ನಾವು ಬಹಳ ಸೇರ್ ಮಾಡಿದ್ದೀವಿ. ಸುನಂದ ಜಯರಾಮ್ ಅವರು ಪಾಪ ನಮ್ಮ ಜೊತೆಲ್ಲ ಸೇರಿ ರೈತರ ಹೋರಾಟಕ್ಕೆ, ನಾನಂತೂ ಮೊದಲಿಂದಲೂ ಮಂಡ್ಯದ ಎಲ್ಲ ಹೋರಾಟಕ್ಕೂ ನಾವು ಬೆಂಬಲ ಕೊಟ್ಟಿದ್ದೇವೆ. ನಮ್ಮ ಮಂಜುನಾಥ್ ಬಹಳ ಶ್ರಮ ವಹಿಸಿ ಇಲ್ಲಿ ಕನ್ನಡಿಗರ ಪರವಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಕನ್ನಡ ಸೇನೆಯ ಅಧ್ಯಕ್ಷರಾದಂಥ ಕುಮಾರ್ ಅವರು ಸುಮಾರು 50 ವರ್ಷಗಳ ಕಾಲ ಕನ್ನಡ ಬಿಟ್ಟು ಹತ್ತಿ ತಳ್ಳಾಡಿಲ್ಲ, ನಡೆಸ್ತಾ ಇದ್ದಾರೆ. ಮತ್ತು ಗಿರೀಶ್ ಗೌಡರು ಇಲ್ಲಿ ನಾರಾಯಣ ಸ್ವಾಮಿ ನಿಂತಿದ್ದಾರೆ. ಪಾರ್ಥ ಸಾರಥಿ ಇಲ್ಲಿ ನಿಮ್ಮ ಜಿಲ್ಲೆಯವರೇ, ಪಕ್ಕದ 5 ಕಿಲೋಮೀಟರ್ ಇರಬೇಕು ಅವ್ರೂರು. ಎಂತ ಊರದು? ಅನಿಯಂಬಾಡಿ ಅಂತ ಹೇಳಿ ನಮ್ಮ ಜೊತೆ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ಬುದ್ಧಿವಂತರು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತು ನಮ್ಮಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯ ಒಂದು ರೀತಿ ನರಕ ಆಗಿದೆ. LPG ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ರಾಗಿ ಬೆಲೆ ಜಾಸ್ತಿ, ಕಾಫಿ ಬೆಲೆ ಜಾಸ್ತಿ, ಕಜ್ಜಾಯ ಜಾಸ್ತಿ, ದೋಸೆ ಜಾಸ್ತಿ, ಎಲ್ಲ ಜಾಸ್ತಿ. ತಿನ್ನೋಣ ಅಂದ್ರೆ ಅದು ಜಾಸ್ತಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಡೀಸೆಲ್ ಸಿಗೋದೇ ಇಲ್ಲ, ಗ್ಯಾಸ್ ಸಿಗೋದೇ ಇಲ್ಲ. LPG ಪಾಪ ಆ ರಿಕ್ಷಾ ಡ್ರೈವರ್ಗಳು ಅವ್ರು ನಿಜವಾಗ್ಲೂ ಒಂದು ಹೊತ್ತು ಊಟ ಮಾಡೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಮತ್ತು ಬಸ್ ದರ ಸಿಕ್ಕಾಬಟ್ಟೆ ಖಾಸಗಿಯವರು ಏರಿಸಿದ್ದಾರೆ, ಸರ್ಕಾರದವರು ಏರಿಸಿದ್ದಾರೆ. ಅವರು 20ನೇ ತಾರೀಕಿನಿಂದ ಭಾರಿ ದೊಡ್ಡ ಹೋರಾಟ ಮಾಡೋದಕ್ಕೆ ಬೀದಿಗಿಳಿದಿದ್ದಾರೆ. ಅನಂತ್ ಸುಬ್ರಾವ್ ಇದ್ರು ಪಾಪ, ಅವರು ತೀರ್ಕೊಂಡ್ರು. ಅವರ ಮನೆಯ ಮಹಿಳೆಯರೊಬ್ಬರು ಇದನ್ನು ಮುಂದಾಡ್ತು ವಹಿಸ್ಕೊಂಡು ಹೊರಟಿದ್ದಾರೆ. ನಾವು 20ನೇ ತಾರೀಕು ಅನೇಕ ಸಾರಿ ನಮ್ಮ ಕರ್ನಾಟಕ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ ಅವರು. ಆದ್ರಿಂದ ಅವರಿಗೆ ಸಂಪೂರ್ಣವಾಗಿ 19ನೇ ತಾರೀಕಿನಿಂದ ಎಷ್ಟು ದಿವಸ ಬೇಕು ಅದಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಸಾರಿಗೆ ಇಲಾಖೆಯವರಿಗೆ, ಸಾರಿಗೆ ಇಲಾಖೆಯವರು ಬಹಳ ಅತ್ಯಂತ ಕಷ್ಟಪಟ್ಟು ದುಡಿತಾರೆ. ಮತ್ತು ಬೆಳಗಾವಿಯಲ್ಲಿ ನಿಮ್ಗೆ ಹೇಳೋದಾದ್ರೆ, ಅಲ್ಲಿರ್ತಕ್ಕಂಥ ಪೌರ ಸಭೆಗೆ ಅಲ್ಲಿ ಅವರು ನಿರ್ಣಯ ಮಾಡಿ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯಾಂಗ ಅಂತ ಹೇಳಿ ನಿರ್ಣಯ ಮಾಡಿ, ಅಂದ್ರೆ ಬೆಳಗಾವಿಯಲ್ಲೇ ಕನ್ನಡದ ಗಂಡು ಮೆಟ್ಟಿನ ನೆಲದಲ್ಲಿ ಇರ್ತಕ್ಕಂಥ ಈ ಒಂದು ಸಂಸ್ಥೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರ. ನಾವೆಲ್ಲರೂ ಬೆಳಗಾವಿಗೆ ಹೋಗ್ತೀವಿ, ಆ ಒಂದು ಪೌರಸಭೆಗೆ ಮುತ್ತಿಗೆ ಹಾಕ್ತೀವಿ, ಅಲ್ಲಿ ಸಂಪೂರ್ಣವಾಗಿ ನಿರ್ಣಯ ಮಾಡಿಸ್ತೇವೆ. ಕನ್ನಡ ಒಕ್ಕೂಟ, ಸಾರಾ ಗೋವಿಂದ್, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಶಿವರಾಮೇಗೌಡರು, ಮಂಜುನಾಥ್ ದೇವ್, ಗಿರೀಶ್ ಗೌಡರು, ನಾರಾಯಣ, ಎಲ್ಲರೂ ಸೇರಿದಂಗೆ ಮುಂದಿನ ವಾರ ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ನಾವು ಪುರಸಭೆಗೆ ನುಗ್ತೀವಿ. ನಮ್ಮದು ಪುರಸಭೆ ಕನ್ನಡಿಗರದು, ಮರಾಠಿಗಳದಲ್ಲ. ಪುರಸಭೆಗೆ ನುಗ್ತೀವಿ, ಗಲಾಟೆ ಮಾಡ್ತೀವಿ. ಇದೊಂದೇ ಅಲ್ಲ, ನಾನು ಕುಮಾರವ್ರಿಗೆ ಹೇಳ್ತೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಜನ ಕಣ್ಣೀರಿಡ್ತಾ ಇದ್ದಾರೆ. ಕನ್ನಡ ಕೇಳೋರಿಲ್ಲ, ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ, ಬೆಲೆ ಏರಿಕೆ ಆಗಿದೆ, ಸಿಲಿಂಡರ್ ಇಡೀ ಕರ್ನಾಟಕದಲ್ಲಿ ಎಂದೂ ಆಗದೆ ಇದ್ದಂಥ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಲ್ಲಿ ಮಡಿವಂತಿಕೆ ಬೇಡ. ಕರ್ನಾಟಕ ಬಂದ್ಗೆ ಕರೆ ಕೊಡಲೇಬೇಕು. ನಾವು ಕರ್ನಾಟಕ ಬಂದ್ಗೆ ಕರೆ ಕೊಡಲೇಬೇಕು. ಇದು ನೀವು ಜವಾಬ್ದಾರಿ ತಗೊಂಡು ಮಾತಾಡಿ. ಕರ್ನಾಟಕ ಬಂದ್ಗೆ ನಾವು ಕರೆ ಕೊಡಲೇಬೇಕಾಗುತ್ತೆ. ಕರೆ ಕೊಡಲಿಲ್ಲ ಅಂತಂದರೆ ನಾವು ಎಲ್ಲೋ ಒಂಥರ ಬೇರೆಯವ್ರ ಥರ ಕೂತ್ಕೊಂಡಾಗುತ್ತೆ. ಅದಾಗೋದಿಲ್ಲ.
ಈ ರಾಜ್ಯದ ಪರವಾಗಿ, ಜನರ ಪರವಾಗಿ ನಾವು ಭದ್ರವಾಗಿ ನಿಲ್ಬೇಕಾಗಿದೆ. ಮಂಡ್ಯ ಯಾವಾಗಲೂ ಬಂದ್ಗೆ 100ಕ್ಕೆ 100 ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾವು ಸಂಪೂರ್ಣವಾಗಿ ಮಾಡಬೇಕಾಗಿದೆ. ಮತ್ತು ಈ ನೀಟ್ ಇದೊಂದು ಮೋಸ. ನೀಟ್ ಅಂದ್ರೆ ಮೋಸ. ಕೇಂದ್ರ ಸರ್ಕಾರದವರು ಮೋಸ ಮಾಡ್ತಾ ಇದ್ದಾರೆ, ಮಕ್ಕಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಓದಿ ತಯಾರಾಗಿ ಇನ್ನೇನೋ ಪೆನ್ಸಿಲ್ ಕೈ ಹಿಡಿದು ಬರೆಯೋಷ್ಟರಲ್ಲಿ ಪರೀಕ್ಷೆ ರದ್ದು ಅಂದ್ರೆ ಇದಕ್ಕಿಂತ ಅಮಾನವೀಯ ಮತ್ತೊಂದಿಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ನೇರವಾಗಿ ಹೇಳ್ತೀವಿ. ಇದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲರೂ ಪಾರ್ಲಿಮೆಂಟ್ ಸದಸ್ಯರು ನೀವು ರಾಜ್ಯದ ಬಗ್ಗೆ ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟ್ ಇದರ ಬಗ್ಗೆ ನೀವು ಮಾತಾಡಲಿಲ್ಲ ಅಂದ್ರೆ ನಿಮ್ಮ ಮನೆಗಳಿಗೆ ನಾವು ನಿಮ್ಮ ಮೇಲೆ ದಾಳಿ ಮಾಡಕ್ಕಲ್ಲ, ಪ್ರಾಮಾಣಿಕವಾಗಿ ನಿಮ್ಗೆ ಎಚ್ಚರಿಕೆ ಕೊಡೋದಕ್ಕೆ ನಿಮ್ಮ ಮನೆ ಮುಂದೆ ಸತ್ಯಾಗ್ರಹ ಮಾಡಬೇಕಾಗುತ್ತೆ. ಕರ್ನಾಟಕ ಮಂತ್ರಿಗಳು ಅವ್ರು ಯಾರಿದ್ದೀರಿ, ನೀವು ಭದ್ರವಾಗಿ ನಿಂತು ಕೆಲಸ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ತಮಗೆ ಗೊತ್ತಿರ್ಬೋದು, ಕನ್ನಡ ಕಾರ್ಖಾನೆಗಳೆಲ್ಲ ಮುಚ್ಚೋಯ್ತು. NGF ಮುಚ್ಚಿದ್ರು, ಮೈಸೂರು ಲ್ಯಾಂಬ್ ಮುಚ್ಚಿದ್ರು, ಎಲ್ಲ ಮುಚ್ಚಿದ್ರು, ಮೈಸೂರಲ್ಲಿ ಮುಚ್ಚಿದ್ರು. ಇದೆಲ್ಲ ನಡೀತಾ ಇದೆ. ಆ ದೃಷ್ಟಿಯಿಂದ ಇದು ಬಹಳ ಗಂಭೀರವಾಗಿ ಚಿಂತನೆ. ಈ ಮಧ್ಯ HD ದೇವೇಗೌಡರು ನಮ್ಮ ರಾಜ್ಯದ ಪ್ರಧಾನಮಂತ್ರಿ ಆಗಿದ್ದವರು. ರಾಜ್ಯದಲ್ಲಿ ನಾನು ಅವರು ಬಹಳ ಒಟ್ಟಿಗೆ ಜೊತೆಲಿ ಇದ್ದವರು. ಆದರೂ ನಮಗೂ ಅವ್ರಿಗೂ ಭೇದ ಭಾವನೆ ಸ್ವಲ್ಪ ಇದೆ. ನಾವಿಬ್ಬರು ಬಹಳ ಬೇಕಾದವರು. ಆದರೂ ಅಸೆಂಬ್ಲಿ ಸಂದರ್ಭದಲ್ಲಿ ಅವರು ಕಾವೇರಿ ನೀರು ಬಿಡಕ್ಕೆ ಹೋದ್ರು ನಾವು ಬಿಡಬೇಡಿ ಅಂತೇಳಿ ಗಲಾಟೆ ಮಾಡಿದ್ದೀವಿ. ಇಷ್ಟೆಲ್ಲ ಆದ್ರೂ ನಮ್ಮ ರಾಜ್ಯದವರು ಪ್ರಧಾನಿಯಾಗಿದ್ದರು. ಈಗ ಯಾವುದೇ ಭೇದ ಭಾವನೆ ಇಲ್ಲದೆ ರಾಜ್ಯಸಭೆಗೆ ಅವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಒಂದು ಈ ಪರಿಸ್ಥಿತಿಯಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ. ಆರಾಮಾಗಿ ಈ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಆದ್ದರಿಂದ ನಾನು ಅವರು ಬಹಳ ಸ್ನೇಹಿತರು, ಆದರೆ ಅಷ್ಟೇ ವಿರೋಧಿಗಳು ಆಗಿದ್ದೀವಿ ಆ ಸಂದರ್ಭದಲ್ಲಿ. ಈಗ ಅದೆಲ್ಲ ಒಟ್ಟೋಗಿದೆ. ವಿರೋಧಿಗಳಾಗಿ ಆಗಲೇ 25 ವರ್ಷ ಆಗೋಯ್ತು. ಅದನ್ನು ಅವರು ಮರೆತು ಬಿಟ್ಟಿರ್ತಾರೆ, ಗೊತ್ತಿಲ್ಲ. ಆ ದೃಷ್ಟಿಯಿಂದ ಅವರು ರಾಜ್ಯಸಭೆಗೆ ಆಯ್ಕೆ ಆಗ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಹೇಳಿ ಇಡೀ ನಾಡಿನ ಪರವಾಗಿ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಅಯ್ಯಯ್ಯೋ, ಬಿಜೆಪಿಯವರು ಅಂದ್ರೆ ಅವರು ರಾತ್ರಿ ಟೈಮ್ ಗೂಬೆ ಹೊರಗೆ ಬರಲ್ಲ, ಗೊತ್ತಾ ನಿಮ್ಗೆ? ಏನಿದ್ರು ರಾತ್ರಿ ಟೈಮ್ ಬರೋದು. ಅವರು ಗೂಬೆಗಿಂತ ಕಡಿಮೆ. ಅವ್ ಎಲ್ಲರನ್ನೂ ಬೈತಾರೆ. ಅವ್ರ ಒಬ್ಬರನ್ನೇ ಅಲ್ಲ, ಎಲ್ಲರನ್ನೂ ಬೈತಾರೆ. ಈಗ ನೋಡಿ, ಡೀಸೆಲ್ ಯಾರ್ದು? ನಮ್ದ? ಇಲ್ಲ. ಪೆಟ್ರೋಲ್ ಯಾರ್ದು? ನಮ್ದ? ಇಲ್ಲ. ಎಲ್ಲನೂ ಮಾಡಬಾರ್ದು ಅನಾಚಾರ ಅವ್ರು ಮಾಡಿದ್ರೆ, ಅವ್ರ ಬಗ್ಗೆ ಮಾತಾಡಿದ್ರೆ ಸರಿ ಇಲ್ಲ. ಈಗ ಯಡಿಯೂರಪ್ಪನವರು ಜೈಲ್ಗೆ ಹೋಗಿರಲ್ವಾ? ಇಲ್ಲ ಅಂತ ಹೇಳಕ್ಕಾಗತ್ತಾ? ಅದನ್ನ ಹೇಳಿದ್ರೆ ನಿಮ್ಗೆ ಯಾಕೆ ಹಸಿ ಮೆಣಸಿನಕಾಯಿ ಇಟ್ಟಂಗೆ ಆಗುತ್ತೆ? ಉರಿ 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 ಅಂತ ಕೂಗಾಡ್ತೀರಿ. ನನಗೆ 62 ಸೆಪ್ಟೆಂಬರ್ 7ನೇ ತಾರೀಕು ಕನ್ನಡಕ್ಕಾಗಿ ಕನ್ನಡ ಚಿತ್ರ ಹಾಕ್ಬೇಕು ಅಂತೇಳಿ ಚಿತ್ರಮಂದಿರಕ್ಕೆ ಬೆಂಕಿ ಇಟ್ಟೆ. ಆಗ ನಾನು ಬೂಡ್ಸ್ನೇಟ್ ಹೊಡೆದ್ರು. ಬೂಡ್ಸ್ನೇಟ್ ನನಗೆ ಹೊಡೆದ್ರು, ನಮ್ಮ ಚಿತ್ರಕ್ಕಲ್ಲ, ನನಗೆ ಹೊಡೆದ್ರು. ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ಅದನ್ನ ಬೂಡ್ಸ್ನೇಟ್ ದಿನವನ್ನೇ ನನ್ನ ಜನ್ಮದಿನ ಅಂತ ಆಚರಣೆ ಮಾಡ್ತಾ ಇದ್ವಿ. ಆ ಮುದೇಗಳಿಗೆ ಗೊತ್ತಿಲ್ಲ ವಾಟಾಳ್ ನಾಗರಾಜ್ ಏನು ನಾ ಚಳುವಳಿ ಮಾಡಾಗ ಅವ್ರು ಹುಟ್ಟೇ ಇರಲ್ಲ, ಒಬ್ರು ಹುಟ್ಟಿಲ್ಲ. ಇವನ್ ಯಡಿಯೂರಪ್ಪ ನನ್ನ ಜೂನಿಯರ್, 86ರಿಂದ ಈಚೆಗೆ. ನಾನು 67 ನಾನು MLA. ಯಡಿಯೂರಪ್ಪ 67 MLA. ನಾನು ದೇವೇಗೌಡರು ಒಟ್ಟಿಗೆ ಇದ್ದು. ಯಡಿಯೂರಪ್ಪ ನಾನು 67. ನಾನ್ ಜೂನಿಯರ್ ಅಲ್ಲ, ಸೀನಿಯರ್. ಸಿದ್ದರಾಮಯ್ಯನೇ ಹೇಳ್ತಾರೆ
ನನಗಿಂತ ವಾಟಾಳ್ ನಾಗರಾಜ್ ದೊಡ್ಡವರು ಒಪ್ಪಬೇಕು ನೀವು ಅಂತಾರೆ. ನಾನು ಇನ್ನೂ ಒಪ್ಕೊಂಡಿಲ್ಲ. ಒಪ್ಕೋಬೇಕು ಅಂತೇಳಿ ಅವ್ರು ಚಾಲೆಂಜ್ ಮಾಡಿದ್ದಾರೆ ಒಂದು ಸಭೆಯಲ್ಲಿ, ಒಪ್ಕೊಂಡಿಲ್ಲ. ಪಾಪ ಅವ್ರ ಬಗ್ಗೆ ಯಾರು ನನ್ನ ಬಗ್ಗೆ ನನ್ನ ಚಿತ್ರಕ್ಕೆ ಚಪ್ಪಲಿಯನ್ನ ಹೊಡೆದು ಬಹಳ ಗೌರವ ಮಾಡಿದ್ದಾರೆ, ಮಂಡ್ಯಕ್ಕೆ ಬಹಳ ಗೌರವ ತಂದಿದ್ದಾರೆ. ನಾನು ಪೊಲೀಸ್ನವ್ರಿಗೂ ಹೇಳ್ತಾ ಇದ್ದೀನಿ, ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬೇಡಿ, ಚಾರ್ಜ್ ಶೀಟ್ ಹಾಕಬೇಡಿ. ಬೇಕಾದ್ರೆ ಅವ್ರ ಮನೆಗೆ ನಾನೇ ಬರ್ತೀನಿ. ನಿನ್ಗೇನಾರು ಅಕಸ್ಮಾತ್ ಒಂದು ಚಪ್ಪಲಿಲಿ ಹೊಡಿಬೇಕು ಅಂದರೆ ಹೊಡೆದೇ ಬಿಡು, ನಾವು ಕೂದು ಹೊಡೆಸ್ಕೊಂಡ್ಬಿಡ್ತೀವಿ. ಅದಕ್ಕೆ ಒಟ್ಟು ಹೊಡೆದ್ಬಿಟ್ಟು ಆ ಚಪ್ಪಲಿ ನನಗೆ ಕೊಟ್ಬಿಡು. ಅದರಿಂದ ಈ ಥರ ದರಿದ್ರ ವ್ಯವಸ್ಥೆ, ಅನಾಗರಿಕವಾದಂಥ ವ್ಯವಸ್ಥೆ ಸತ್ಯ ಒಪ್ಕೋಬೇಕು. RSS BJP ಸತ್ಯ ಒಪ್ಕೋಬೇಕು. ನಾನೇ ಹೋಗಿದ್ದೀನಿ, ಯಡಿಯೂರಪ್ಪ ಜೈಲಿದ್ದ ನೋಡ್ಕೊಂಬಂದಿದ್ದೀನಿ. ಏನು ಯಡಿಯೂರಪ್ಪ ಫಾಕ್ಸ್ ಕೇಸ್ ಇಲ್ವಾ? ಮತ್ತು ನೀವೇನದು ಉಂಟು ಅಂತೀರಾ? ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ನಾನು ಯಾರನ್ನೂ ಉದ್ದೇಶಪೂರ್ವಕವಾಗಿ ಎಂದೂ ಬೈದಿಲ್ಲ. ನನ್ನ ಇತಿಹಾಸ ಕರ್ನಾಟಕದಲ್ಲಿ ನಾನೇ ನಂಬರ್ 1 ಕರ್ನಾಟಕದ ತಗೊಂಬನ್ನಿ. ಯಾವತ್ತು ನಾನು ಏನು ಬೇಕಾದ್ರೆ ಆಗ್ಬೋದಾಯಿತು, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ಮಂತ್ರಿ ಆಗ್ಬೋದಾಗಿತ್ತು. ಇಲ್ಲ, ಅಧಿಕಾರ ಬೇಡ, ಕರ್ನಾಟಕ ಕನ್ನಡ ಇದೊಂದೇ ಒಂದು. ಈ ರೀತಿ ಚಾಲೆಂಜ್ ಮಾಡಿದ್ರು ಕರ್ನಾಟಕದಲ್ಲಿ ಒಬ್ಬರೇ ಒಬ್ಬರು, ವಾಟಾಳ್ ನಾಗರಾಜ್. ಆ ದೃಷ್ಟಿಯಿಂದ ನನಗೆ ಅಧಿಕಾರ ಬೇಕೆಂದು ನಾನು ಸ್ವಲ್ಪ ನೀರು ಕೊಡಪ್ಪ. ನಾನು ಹೇಳ್ತೀನಿ, ನೀವು ಈ ಪ್ರಶ್ನೆ ಕೇಳಿದ ಮೇಲೆ ಎಲ್ಲ ಗೊತ್ತಾಗ್ಬಿಡ್ಲಿ. 1967 ಬಹುಶಃ ಅನೇಕ ಸಾರಿ ನಿಮ್ಗೆ ಗೊತ್ತಿದೆ. ಬೇಜಾರ್ ಮಾಡ್ಕೊಬಿಡಿ, ನೀವು ಯಾರು ಹುಟ್ಟಿರಲಿಲ್ಲ. 1967 ಆಯ್ತಾ? 64 ಕಾರ್ಪೊರೇಟ್. ಈ 67ರಲ್ಲಿ ಯಡಿಯೂರಪ್ಪ ಇಲ್ಲೇ ಭೂಕೇರಲ್ಲಿದ್ರು. ಅವ್ರಿನ್ನೂ ಶಿಕಾರಿಪುರಕ್ಕೂ ಹೋಗಿರಲಿಲ್ಲ. ಆಮೇಲೆ ಶಿಕಾರಿಪುರಕ್ಕೆ ಹೋಗಿ ಆಮೇಲೆ ಮಾಡಿದ್ರು. ನನಗೇನು ಬಗ್ಗೆ ಇದಿಲ್ಲ. ಅವರು ಅಧಿಕಾರದಲ್ಲಿದ್ದಾಗ ನನಗೆ ಏನಾದರೂ ಮಾಡಿ ವಾಟಾಳ್ ನಾಗರಾಜ್ ಅಸೆಂಬ್ಲಿ ಬರಬಾರ್ದು ಅಂತೇಳಿ ಮಾಡಬಾರ್ದ ಅರಸಾಹಸ ಮಾಡಿ ಚಾಮರಾಜನಗರದಲ್ಲಿ ನನ್ನ ವಿರುದ್ಧ ಮತ್ತೊಬ್ಬ ಅಭ್ಯರ್ಥಿ ಹಾಕಿ ಸೋಲಿಸಿ ಸಂತೋಷ ಪಟ್ಟಿದ್ದಾರೆ. ನಾನು ಅದಕ್ಕೆ ತಯಾರಾಗಿರಲಿಲ್ಲ. ಆ ದೃಷ್ಟಿಯಿಂದ ಇದು ರಾಜ್ಯದ ಜನತೆಗೆ ವಾಟಾಳ್ ನಾಗರಾಜ್ ಏನು ಅಂತ ಗೊತ್ತಿದೆ. ಕೋಟಿ ಕೋಟಿ ಜನ, ಬರೀ ಕರ್ನಾಟಕ ಅಲ್ಲ, ತಮಿಳುನಾಡು, ಆಂಧ್ರ, ಕೇರಳ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? ನಮ್ಮ ರಾಜ್ಯದಲ್ಲಿ ಇದ್ದರೆ ಇಷ್ಟೊತ್ತು 2 ಸಾರಿ ಚೀಫ್ ಮಿನಿಸ್ಟರ್ ಆಗ್ತಿದ್ದೀರಿ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಪಾಪ ಅವ್ರಿಗೆ ಯಾರೋ ಚಪ್ಪಲಿ ತೋರಿಸ್ತವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಬೇಕಾದರೆ ಇವತ್ತು ಟೈಮ್ ಇಲ್ಲ, ಒಂದಿನ ಬರ್ತೀನಪ್ಪ ನಿಮ್ಮ ಮನೆಗೆ, ಅದೇನೇನು ನಿಂತ ರೆಕಾರ್ಡು ಎಲ್ಲ ತೋರಿಸು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.